ವೋಟ್ ಚೋರಿ ಪ್ರಕರಣ ಸದ್ದು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಆರೋಪದ ಮೇಲೆ ಎಸ್ಐಟಿ ಅಖಾಡಕ್ಕಿಳಿದಿದೆ. ಪ್ರಕರಣ ಈಗ ಸುತ್ತಿ ಬಳಸಿ ಬಿಜೆಪಿಯ ಬುಡಕ್ಕೆ ಬರ್ತಿದೆ. ಬಿಜೆಪಿ ಬುಡಕ್ಕೆ ಬಂತ ಮತಗಳ್ಳತನ ಕೇಸ್. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ರೇಡ್. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನ ಆರೋಪ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸಿದೆ. ಮತಗಳ್ಳತನ ಪ್ರಕರಣದ ತನಿಖೆಗೆ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚಿಸಿದೆ. ಇದೀಗ ಈ ಕೇಸ್ ಬಿಜೆಪಿ ಮಾಜಿ ಶಾಸಕನ ಮನೆಯವರೆಗೂ ಕೂಡ ಬಂದು ತಲುಪಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾಜಿ ಶಾಸಕ ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಮನೆಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಇಡೀ ದಿನ ಜಾಲಾಡಿದ್ದಾರೆ. ಆಳಂದ ವೋಟ್ ಚೋರಿ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುಬ್ಬಿ ಕಾಲೋನಿಯಲ್ಲಿರುವಂತಹ ಗುತ್ತೇದಾರ್ ಮನೆಯಲ್ಲಿ 4 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಸುಭಾಷ್ ಗುತ್ತೇದಾರ್ ಒಡೆತನದ ಅಪ್ನಾಬಾರ್ ಮತ್ತು ರೆಸ್ಟೋರೆಂಟ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತುಗಳ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರ ಗುತ್ತೇದಾರ್ ಬೆಂಬಲಿಗರು. ಅತ್ತ ಆಳಂದದಲ್ಲಿರುವಂತಹ ಮಾಜಿ ಶಾಸಕ ಗುತ್ತೇದಾರ್ ಮನೆಯ ಮುಂಭಾಗದಲ್ಲಿ ಹಲವು ದಾಖಲಾತಿಗಳಿಗೆ ಬೆಂಕಿ ಹಾಕಿ ಸುಡಲಾಗಿದೆ. ಮನೆ ಮುಂಭಾಗದಲ್ಲೇ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಸುಟ್ಟ ದಾಖಲೆಗಳನ್ನು ಹಳ್ಳಕ್ಕೆ ಎಸೆದ್ರ ಕೆಲಸಗಾರರು. ಸುಟ್ಟ ದಾಖಲಾತಿಗಳನ್ನು ಆಳಂದ ಪಟ್ಟಣದ ಹೊರವಲಯದ ಶಾಖಾಪುರ ಹಳ್ಳದಲ್ಲಿ ಎಸೆಯಲಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಳ್ಳದಲ್ಲಿ ಬಿಸಾಡಿದಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐಟಿ ರೇಡ್ ಬಗ್ಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ನಾನು ಯಾವ ಎಸ್ಐಟಿ ರೇಡ್ಗೂ ಹೆದರೋದಿಲ್ಲ ಎಂದಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಹೀಗಾಗಿ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ದಾಳಿ ಮಾಡಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಯಾವತ್ತೂ ನಾನು ಹೆದರೋದಿಲ್ಲ, ಏನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ. ಯಾಕಂದ್ರೆ ಹಿಂದೂ ಕೂಡ BR ಪಾಟೀಲ್ 23 ಮರ್ಡರ್ ಮಾಡ್ಸ್ಯಾರ, ಹಂಗಾಗಿ ಆದ್ರೆ ಒಂದೂ ಇವತ್ತು ಸಾಬೀತಾಗಿಲ್ಲ. ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾರು ಮಾಡ್ಕೇಸಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ BR ಪಾಟೀಲ್ ಬಲ್ಲದ. ಕಾಂಗ್ರೆಸ್ದವರು BR ಪಾಟೀಲ್ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನ್ಕೇಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನ್ಕೇಸಿಂದ ಇವತ್ತು BR ಪಾಟೀಲ್ರು ಒಂದು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಎಸ್ಐಟಿ ದಾಖಲೆಗಳನ್ನು ಒದಗಿಸುತ್ತಾ ಕಾದು ನೋಡಬೇಕಾಗುತ್ತೆ. ಓಂ ಪ್ರಕಾಶ್ H, ಮುನ್ನೂರ್. ವೋಟ್ ಚೋರಿ ಪ್ರಕರಣ ಸದ್ದು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಆರೋಪದ ಮೇಲೆ ಎಸ್ಐಟಿ ಅಖಾಡಕ್ಕಿಳಿದಿದೆ. ಪ್ರಕರಣ ಈಗ ಸುತ್ತಿ ಬಳಸಿ ಬಿಜೆಪಿಯ ಬುಡಕ್ಕೆ ಬರ್ತಿದೆ. ಬಿಜೆಪಿ ಬುಡಕ್ಕೆ ಬಂತ ಮತಗಳ್ಳತನ ಕೇಸ್. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ರೇಡ್. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನ ಆರೋಪ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸಿದೆ. ಮತಗಳ್ಳತನ ಪ್ರಕರಣದ ತನಿಖೆಗೆ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚಿಸಿದೆ. ಇದೀಗ ಈ ಕೇಸ್ ಬಿಜೆಪಿ ಮಾಜಿ ಶಾಸಕನ ಮನೆಯವರೆಗೂ ಕೂಡ ಬಂದು ತಲುಪಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾಜಿ ಶಾಸಕ ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಮನೆಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಇಡೀ ದಿನ ಜಾಲಾಡಿದ್ದಾರೆ. ಆಳಂದ ವೋಟ್ ಚೋರಿ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುಬ್ಬಿ ಕಾಲೋನಿಯಲ್ಲಿರುವಂತಹ ಗುತ್ತೇದಾರ್ ಮನೆಯಲ್ಲಿ 4 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ.
ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಸುಭಾಷ್ ಗುತ್ತೇದಾರ್ ಒಡೆತನದ ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತುಗಳ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರ ಗುತ್ತೇದಾರ್ ಬೆಂಬಲಿಗರು. ಅತ್ತ ಆಳಂದದಲ್ಲಿರುವಂತಹ ಮಾಜಿ ಶಾಸಕ ಗುತ್ತೇದಾರ್ ಮನೆಯ ಮುಂಭಾಗದಲ್ಲಿ ಹಲವು ದಾಖಲಾತಿಗಳಿಗೆ ಬೆಂಕಿ ಹಾಕಿ ಸುಡಲಾಗಿದೆ. ಮನೆ ಮುಂಭಾಗದಲ್ಲೇ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಸುಟ್ಟ ದಾಖಲೆಗಳನ್ನು ಹಳ್ಳಕ್ಕೆ ಎಸೆದ್ರ ಕೆಲಸಗಾರರು. ಸುಟ್ಟ ದಾಖಲಾತಿಗಳನ್ನು ಆಳಂದ ಪಟ್ಟಣದ ಹೊರವಲಯದ ಶಾಖಾಪುರ ಹಳ್ಳದಲ್ಲಿ ಎಸೆಯಲಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಳ್ಳದಲ್ಲಿ ಬಿಸಾಡಿದಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಐಟಿ ರೇಡ್ ಬಗ್ಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ನಾನು ಯಾವ ಎಸ್ಐಟಿ ರೇಡ್ಗೂ ಹೆದರೋದಿಲ್ಲ ಎಂದಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಹೀಗಾಗಿ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ದಾಳಿ ಮಾಡಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಯಾವತ್ತೂ ನಾನು ಹೆದರೋದಿಲ್ಲ, ಏನಿದ್ರು ಕೂಡ ನಾವು ಫೈಟ್ ಮಾಡ್ತೇವೆ. ಯಾಕಂದ್ರೆ ಹಿಂದೂ ಕೂಡ BR ಪಾಟೀಲ್ 23 ಮರ್ಡರ್ ಮಾಡ್ಸ್ಯಾರ, ಹಂಗಂಗೆ ಆದ್ರೆ ಒಂದೂ ಇವತ್ತು ಸಾಬೀತಾಗಿಲ್ಲ. ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾರು ಮಾಡ್ಕೇಸಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ BR ಪಾಟೀಲ್ ಬಲ್ಲದ. ಕಾಂಗ್ರೆಸ್ದವರು BR ಪಾಟೀಲ್ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕೇಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ. ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕೇಸಿಂದ ಇವತ್ತು BR ಪಾಟೀಲ್ರು ಒಂದು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣಕ್ಕೆ SIT ದಾಖಲೆಗಳನ್ನು ಒದಗಿಸುತ್ತಾ ಕಾದು ನೋಡಬೇಕಾಗುತ್ತೆ. ಓಂ ಪ್ರಕಾಶ್ H, ಮುನ್ನೂರ್. ವೋಟ್ ಚೋರಿ ಪ್ರಕರಣ ಸದ್ದು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಆರೋಪದ ಮೇಲೆ SIT ಅಖಾಡಕ್ಕಿಳಿದಿದೆ. ಪ್ರಕರಣ ಈಗ ಸುತ್ತಿ ಬಳಸಿ ಬಿಜೆಪಿಯ ಬುಡಕ್ಕೆ ಬರ್ತಿದೆ. ಬಿಜೆಪಿ ಬುಡಕ್ಕೆ ಬಂತ ಮತಗಳ್ಳತನ ಕೇಸ್. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ SIT ರೇಡ್. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ದ ಮತಗಳ್ಳತನ ಆರೋಪ ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸಿದೆ. ಮತಗಳ್ಳತನ ಪ್ರಕರಣದ ತನಿಖೆಗೆ ಸರ್ಕಾರ ಈಗಾಗಲೇ SITಯನ್ನು ರಚಿಸಿದೆ. ಇದೀಗ ಈ ಕೇಸ್ ಬಿಜೆಪಿ ಮಾಜಿ ಶಾಸಕನ ಮನೆಯವರೆಗೂ ಕೂಡ ಬಂದು ತಲುಪಿದೆ. ಕಲಬುರಗಿ ಜಿಲ್ಲೆಯ ಆಳಂದದ ಮಾಜಿ ಶಾಸಕ ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಮನೆಯನ್ನ ನಿನ್ನೆ SIT ಅಧಿಕಾರಿಗಳು ಇಡೀ ದಿನ ಜಾಲಾಡಿದ್ದಾರೆ. ಆಳಂದ ಓಟ್ ಚೋರಿ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ನಿನ್ನೆ SIT ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುಬ್ಬಿ ಕಾಲೋನಿಯಲ್ಲಿರುವಂತಹ ಗುತ್ತೇದಾರ್ ಮನೆಯಲ್ಲಿ 4 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಅಷ್ಟೇ ಅಲ್ಲದೆ ಸುಭಾಷ್ ಗುತ್ತೇದಾರ್ ಒಡೆತನದ ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತುಗಳ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ರ ಗುತ್ತೇದಾರ್ ಬೆಂಬಲಿಗರು. ಅತ್ತ ಆಳಂದದಲ್ಲಿರುವಂತಹ ಮಾಜಿ ಶಾಸಕ ಗುತ್ತೇದಾರ್ ಮನೆಯ ಮುಂಭಾಗದಲ್ಲಿ ಹಲವು ದಾಖಲಾತಿಗಳಿಗೆ ಬೆಂಕಿ ಹಾಕಿ ಸುಡಲಾಗಿದೆ. ಮನೆ ಮುಂಭಾಗದಲ್ಲೇ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಸುಟ್ಟ ದಾಖಲೆಗಳನ್ನು ಹಳ್ಳಕ್ಕೆ ಎಸೆದ್ರ ಕೆಲಸಗಾರರು. ಸುಟ್ಟ ದಾಖಲಾತಿಗಳನ್ನು ಆಳಂದ ಪಟ್ಟಣದ ಹೊರವಲಯದ ಶಾಖಾಪುರ ಹಳ್ಳದಲ್ಲಿ ಎಸೆಯಲಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಹಳ್ಳದಲ್ಲಿ ಬಿಸಾಡಿದಂತಹ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. SIT ರೇಡ್ ಬಗ್ಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ನಾನು ಯಾವ SIT ರೇಡ್ಗೂ ಹೆದರೋದಿಲ್ಲ ಎಂದಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಹೀಗಾಗಿ ಜನರ ಮೈಂಡ್ ಡೈವರ್ಟ್ ಮಾಡಲು ಸರ್ಕಾರ ದಾಳಿ ಮಾಡಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಯಾವತ್ತೂ ನಾನು ಹೆದರೋದಿಲ್ಲ, ಏನಿದ್ರು ಕೂಡ ನಾವು
ಫೈಟ್ ಮಾಡ್ತೇವೆ. ಯಾಕಂದ್ರೆ ಹಿಂದೂ ಕೂಡ ಬಿ ಆರ್ ಪಾಟೀಲ್ 23 ಮರ್ಡರ್ ಮಾಡ್ಸ್ಯಾರ, ಹಂಗಾಗಿ ಆದ್ರೆ ಒಂದೂ ಇವತ್ತು ಸಾಬೀತಾಗಿಲ್ಲ. ಸುಳ್ಳ ಎಲ್ಲ ಇವತ್ತು ಎಬ್ಬಸಿ ನಮ್ಗೆ ಏನಾರು ಮಾಡ್ಕೇಸಿಂದ ಇವತ್ತು ರಾಜಕೀಯದಿಂದ ಬಿಡಿಸ್ಬೇಕೆಂಬ ಒಂದು ಉದ್ದೇಶ ಬಿ ಆರ್ ಪಾಟೀಲ್ ಬಲ್ಲದ. ಕಾಂಗ್ರೆಸ್ದವರು ಬಿ ಆರ್ ಪಾಟೀಲ ಸರ್ಕಾರದಲ್ಲಿ ದುಡ್ಡಿಲ್ಲ, ಬಜೆಟ್ ಇಲ್ಲ ತನಕಿಸಿನ ಬೇರೆ ಡೆವಲಪ್ಮೆಂಟ್ ಕೆಲಸಗಳು ಆಗ್ತಾ ಇಲ್ಲ, ಮೈಂಡ್ ಡೈವರ್ಟ್ ಮಾಡೋ ಸಲುವಾಗಿ ಈ ಒಂದು ಮತ ಚೋರಿ ಆಳಂದಲ್ಲಿ ಆಗ್ಯಾವ ತನಕಿಸಿಂದ ಇವತ್ತು ಬಿ ಆರ್ ಪಾಟೀಲ್ರು ಒಂದು SIT ಒಂದು ಫಿಕ್ಸ್ ಮಾಡಿ ಇವತ್ತು ರೇಡ್ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣಕ್ಕೆ SIT ದಾಖಲೆಗಳನ್ನು ಒದಗಿಸುತ್ತಾ ಕಾದು ನೋಡಬೇಕಾಗುತ್ತೆ. ಓಂ ಪ್ರಕಾಶ್ H